ಹೆಲೋ ಹಾಲ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮುತ್ತು ಪ್ರದಿ ಕನ್ನಡ ವ್ಲಾಗ್ಸ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಆಗ ನಾನು ಮಾಡೋಂಥ ಪ್ರತಿಯೊಂದು ವೀಡಿಯೋ ಕೂಡ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಆಗ ನೀವೇ ನನ್ನ ವೀಡಿಯೋ ಫಸ್ಟ್ ನೋಡ್ಬೋದು. ಪ್ಲೀಸ್ ಹೊಸ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತುಂಬಾ ಖುಷಿ ಆಗುತ್ತೆ. ಓಕೆ, ಈಗ ನಾನು ಬೆಳಿಗ್ಗೆನೇ ಬೇಗನೆ ಎದ್ದು ವಿಂಡೋ ಎಲ್ಲ ಓಪನ್ ಮಾಡಿ, ಫ್ರೆಶ್ ಏರ್ ಎಲ್ಲ ಬರುತ್ತೆ, ಗಾಳಿ ಎಲ್ಲ ಬರುತ್ತೆ, ಗಾಳಿ ಬೆಳಕೆಲ್ಲ ಬರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ತೆಗೆದು ಕ್ಲೀನಾಗಿ ಎಲ್ಲ ನೈಟ್ ಒಂದ್ಸಲ ಕಸ ಗುಡಿಸಿರ್ತೀನಿ. ಬಟ್ ಇದೇನಪ್ಪ ಅಂತ ಅಂದರೆ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದ ಸಾಂಬಾರ್ಗೆ ರೆಡಿ ಮಾಡ್ಕೊಂಡಿದ್ನಲ್ವ, ಅದ್ರ ಕಸ ಅಷ್ಟೇ. ಇನ್ನೊಂದು ಸಲ ಕಸ ಗುಡಿಸ್ಕೊಂಡು ಎಲ್ಲ ಒಂದು ಟೈಮ್ ಕ್ಲೀನಾಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡ್ಬಿಡ್ತೀನಿ. ನನ್ನ ಮಗಳಂತೂ ಮನೆ ಒರೆಸ್ತಾಯಿದ್ರೆ ಓಡಾಡ್ತಿರ್ತಾಳಪ್ಪ. ನನಗಂತೂ ಓಡಾಡ್ತಿದ್ರೆ ಎಲ್ಲಿ ಜಾರು ಬಿದ್ದೋಗ್ಬಿಡ್ತಾಳೋ ಅಂತಲೇ ಭಯ ಆಗುತ್ತೆ. ಸೊ ಬೇಗನೆ ಚಿಕ್ಕದೇ ಅಲ್ವಾ, ಬೇಗನೆ ಒರೆಸ್ಕೊಂಬಿಟ್ಟು ಜೋರಾಗಿ ಫ್ಯಾನ್ ಹಾಕೋಬಿಟ್ರೆ ಬೇಗನೆ ಒಣಗೋಗುತ್ತೆ. ಈಗ ಟಿಫನ್ಗೆ ಇಡ್ಲಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಇಡ್ಲಿಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ರಾತ್ರಿನೇ ನೆನ್ನೆನೇ ರುಬ್ಬಿಟ್ಟಿದ್ದೆ, ಚೆನ್ನಾಗಿ ಹುಳಿ ಎಲ್ಲ ಬಂದಿದೆ. ಸೊ ಅದಕ್ಕೋಸ್ಕರ ಒಂದು 13 ಇಡ್ಲಿ ಆಗುತ್ತೆ. ಇದು ತುಂಬ ಚಿಕ್ಕದೇ ಇಡ್ಲಿ ಪಾತ್ರೆ ಇದು. ಸೊ ಒಂದು ಒಬ್ಬೆ ಬೇಯಿಸ್ಕೊಂಡು ಒಂದು 2ರಿಂದ 3 ದೋಸೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು ಟೈಮ್ಗೆ ಅಷ್ಟು ಹಾಕ್ಕೊಂಡ್ರೆ ಸಾಕು. ಇಲ್ಲಿ ನಾನು ಬಟಾಣಿ ಸಾಗು ಮಾಡ್ಕೊಳ್ಳೋಣ, ತರಕಾರಿ ಸಾಗು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಕ್ಯಾರೆಟು, ಬೀನ್ಸು ಮತ್ತು ಗೆಡ್ಡೆಕೋಸನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಏನು ಹೆಸ್ರು ಕಾಳನ್ನು ಕೂಡ ನೆನೆಸಿಟ್ಟಿದ್ದೀನಿ, ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು. ಈಗ ಆಲ್ರೆಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಬಟಾಣಿನ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಅದರಲ್ಲೇ ಸಾಂಬಾರು ಮಾಡ್ಕೊತಿದ್ದೀನಿ ಇವಾಗ ನಾನು ಒಂದು ಜಾರ್ಗೆ ಚಕ್ಕೆ ಮತ್ತು ಲವಂಗ, ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ತಾಯಿಲ್ಲ ಇಲ್ಲಿ ನಾನು. ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ನಾನು ಸಣ್ಣಗೆ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇಲ್ಲಿ. ನಿಮಗೆ ಬೇಕಂದರೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲ ಅಂತಂದರೆ ತುರ್ಕೊಂಡು ಕೂಡ ಹಾಕ್ಕೊಬೋದು. ಏಳಿಗೆ ಮನೆಯಲ್ಲಿ ನೀವು ತುರ್ಕೊಂಡು ಕೂಡ ಹಾಕ್ಕೊಬೋದು. ಇಲ್ಲಿ ನಾನು 3 ಹಣ್ಣಾಗಿರೋಂತಹ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಧನಿಯಾ ಪೌಡರ್, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಮತ್ತು ಮಸಾಲ ಎಷ್ಟು ಬೇಕು ನಿಮಗೆ, ಸಾಂಬಾರು ಗಟ್ಟಿಗೆ ಬೇಕು ಅನ್ನೋದಾದರೆ ಎಲ್ಲ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೇಕು ನೀವು. ಹಾಗೆ ಸ್ವಲ್ಪ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಸಾಂಬಾರು ಪೌಡ್ರ್ ಜೊತೆಗೆ ಜಾರ್ಗೆ ಒಂದು ಚಿಕ್ಕ ಲೋಟದಲ್ಲಿ ನೀರನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಚಿಕ್ಕದು ಲೋಟದಲ್ಲಿ ನಾನು ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೀವು ಏನಪ್ಪ ಅಂತಂದರೆ ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಅದು ಕಟ್ ಮಾಡಿರೋದು ಒಂದೊಂದು ಹಾಗೆ ಕಾಯಿ ಉಳ್ಕೊಬಿಡುತ್ತೆ. ಸೊ ನೀವು ಯಾರಾದರೂ ಮನೇಲಿ ತುರ್ಕೊಡೋರಿದ್ದರೆ ನೀವು ತೋರಿಸ್ಕೋಬೋದು. ನಾನು ಹೇಳಿದ್ನಲ್ವ ಆವಾಗಲೇ ತೋರಿಸ್ತೀನಿ ನೋಡಿ, ಈ ಥರ ಒಂದೊಂದು ಕಾಯಿ ಹಾಗೆ ಉಳ್ಕೊಂಬಿಡುತ್ತೆ. ಇಟ್ಸ್ ಓಕೆ, ಅದನ್ನು ತೆಗೆದಾಕ್ಬಿಟ್ಟು ಹಾಕ್ತೀನಿ ನಾನು. ನನಗೆ ಕಾಯಿ ತುರಿಯೋದಂದರೆ ನಂಗೆ ನಿಜ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಕ್ಲೀನಾಗಿ ಚೆಚ್ಚಿಬಿಟ್ಟು ಚಾಕುನಲ್ಲೇ ಕಟ್ ಮಾಡಿ ಹಾಕ್ಕೊಂಬಿಡ್ತೀನಿ. ಇವಾಗ ಈ ಕನ್ಸಿಸ್ಟೆನ್ಸಿಲಿ ನಾನು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ಮಾರ್ನಿಂಗ್ಗೆ ಎಷ್ಟು ಬೇಕೋ ಅಷ್ಟು ಬೇಕು ಮಾತ್ರ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಮತ್ತು ಗೆಡ್ಡೆಕೋಸನ್ನೆಲ್ಲ ಅದನ್ನು ಕ್ಲೀನಾಗಿ ಒಂದು ಪಾತ್ರೆಗೆ ನೀರೊಳಗೆ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ನೀವಿಲ್ಲ ಅಂತಂದರೆ ಒಂದೇ ಸಲ ಕ್ಲೀನಾಗಿ ತೊಳ್ಕೊಂಡು ಹೆಚ್ಚಿಟ್ಕೊಬಿಟ್ರು ಕೂಡ ಆಗುತ್ತೆ. ಇವಾಗ ನಾನು ಕ್ಲೀನಾಗಿ ಒಂದು ಸಲ ತೊಳ್ಕೊಂಡು ಅದಕ್ಕೆ ಇನ್ನೊಂದು ಸಲ ತೊಳ್ಕೊತಾ ಇದ್ದೀನಿ. ಈಗ ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಆನ್ ಮಾಡಿ ಸ್ವಲ್ಪ ಒಂದು 3 to 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ನೀವು ಏನು ಹೆಚ್ಚಿಟ್ಕೊಂಡಿರ್ತೀರ ಅಂತಹ ತರಕಾರಿ, ಬೀನ್ಸ್, ಕ್ಯಾರೆಟ್, ಗೆಡ್ಡೆಕೋಸು, ಆಲೂಗೆಡ್ಡೆ ಅದನ್ನೆಲ್ಲ ನೀವೇನು ಹೆಚ್ಚಿಟ್ಕೊಂಡಿದ್ದೀರ ಅದನ್ನೆಲ್ಲ ನೀವು ಒಂದು ಸಲ ಕ್ಲೀನಾಗಿ ಒಂದು 2-3 ಟೈಮ್ಸ್ ವಾಶ್ ಮಾಡಿಕೊಂಡು ಅದು ಎಣ್ಣೆ ಕಾದ ನಂತರ ಹಾಕ್ಕೊಬೇಕು. ಇಲ್ಲಿ ನಾನು ಹೆಸರು ಕಾಳನ್ನ ನೆನೆಸಿಟ್ಟಿದ್ದೀನಿ, ಬಟ್ ಇನ್ನೂ ಅದೇನು ಅಷ್ಟೊಂದು ಇದಾಗಿ ಇನ್ನೂ ಗಟ್ಟಿ ಇದೆ. ಸೊ ನೆನೀಲಿ ಅಂತ ಹಾಗೆ ಬಿಟ್ಟೆ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ ತಕ್ಷಣ ನಾನು ನಾನು ತೊಳೆದಿಟ್ಕೊಂಡಿದ್ದೀನಿ ತರಕಾರಿನ, ಅದನ್ನು ಕ್ಲೀನಾಗಿ ನಾನು ಎಣ್ಣೆ ಒಳಗಡೆ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಬಟಾಣಿ ಮತ್ತು ಕಡಲೆಕಾಳು, ಜಾಸ್ತಿ ಏನಿಲ್ಲ ಕಡಲೆಕಾಳು, ಒಂದು 20-30 ಕಾಳು ಇರ್ಬೋದೇನೋ ಅಷ್ಟೇ ಅದರಲ್ಲಿ. ಸೊ ಇಟ್ಸ್ ಓಕೆ ಅಂದ್ಬಿಟ್ಟು ಬಟಾಣಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು,
ಚೆನ್ನಾಗಿ ಇದನ್ನು ಬಟಾಣಿ ಮತ್ತು ತರಕಾರಿನೆಲ್ಲ ನೀವು ಯಾವುದಾದ್ರೂ ಒಂದು ಸ್ಪೂನಿಂದನೋ ಇಲ್ಲಾಂದರೆ ಯಾವುದಾದ್ರೂ ಸೌಟ್ ತೊಗೊಂಡು ನೀವು ಅದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸಪ್ ಒಂದು 2-3 ನಿಮಿಷ ಅದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಏನು ರುಬ್ಬಿಟ್ಕೊಂಡಿದ್ದೀರ ಮಸಾಲಾನ, ಆ ಮಸಾಲಾನ ನೀವು ಅದಕ್ಕೆ ಆ್ಯಡ್ ಮಾಡಾದ್ಮೇಲೆ ಮತ್ತೆ ತಿರ್ಗಾ ಒಂದು ಸ್ಪೂನ್ ತೊಗೊಂಡು ಇಲ್ಲಾಂದ್ರೆ ಸೌಟ್ ತೊಗೊಂಡು ನೀವು ಆ ಕಾಳು ಮತ್ತು ತರಕಾರಿ ಹಾಗೆ ನೀವೇನು ಮಸಾಲ ರುಬ್ಬಿಟ್ಕೊಂಡು ಹಾಕಿದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನು ಅಲ್ಲಿ ಈರುಳ್ಳಿ ಹಾಕೋದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸ್ಕಿಪ್ ಮಾಡಿದ್ದೆ, ನೀವು ಅದು ಕೂಡ ಆ್ಯಡ್ ಮಾಡ್ಕೊಬೋದು. ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಸಾರಿ, ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ನೀವು ಮಿಕ್ಸಪ್ ಆದಮೇಲೆ ಒಂದು 3-4 ನಿಮಿಷ ಅದು ನೀರು ಹಾಕ್ದಿರನೇ ನೀವು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಿ. ನೀವು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಾಗುತ್ತಲ್ವ ಎಷ್ಟೆಷ್ಟು ಕ್ವಾಂಟಿಟಿಗೆ ಎಷ್ಟೆಷ್ಟು ಉಪ್ಪು ಹಾಕಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 1 ಸ್ಪೂನ್ ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ಚೊಂಬಲ್ಲಿ ನಾನು ನೀರು ಇಟ್ಕೊತಾ ಇದ್ದೀನಿ. ಎಷ್ಟು ಗಟ್ಟಿಗೆ ಬೇಕಾದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ, ಇಲ್ಲ ಒಂದು ಸ್ವಲ್ಪ ಸಾಂಬಾರು ತೆಳ ತಿಂತೀವಿ ಅಂತಂದರೆ ಸ್ವಲ್ಪ ಸಾಂಬಾರು ಜಾಸ್ತಿ ಹಾಕ್ಕೊಳ್ಳಿ. ನಾನು ಏನು ರುಬ್ಬಿಟ್ಕೊಂಡಿದ್ದೆ, ನಾನು ಮಸಾಲ ಪದಾರ್ಥ ಎಲ್ಲ ಏನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಈ ಥರ ನೀರು ಹಾಕ್ಕೊಂಡು ಜಾರ್ಗೆ ಫುಲ್ಲು ಶೇಕ್ ಮಾಡಿಕೊಂಡು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕ್ಲೀನಾಗಿ ನೀವು ಒಂದು ಸಲ ಸೌಟ್ ತೊಗೊಂಡು ಕ್ಲೀನಾಗೆಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 3-4 ವಿಷಲ್ ಕೂಗಿಸ್ಕೊಳ್ಳಿ. ಹಾಗೆ ಒಂದು ಸೈಡು ಇಡ್ಲಿ ರೆಡಿ ಆಗ್ತಿದೆ, ಒಂದು ಸೈಡ್ ಸಾಂಬಾರು ರೆಡಿ ಆಗ್ತಿದೆ. ಅಷ್ಟರಲ್ಲೆಲ್ಲ ನನಗೆ ಏನು ಕೆಳಗಡೆ ಎಲ್ಲ ಅದು ಎಗರಿರುತ್ತೆ ಸಾಂಬಾರ್ದು, ಅದೇನೇನೋ ಬಿದ್ದಿರುತ್ತಲ್ವ ತರಕಾರಿ ಸಿಪ್ಪೆ ಅದನ್ನೆಲ್ಲ ಒಂದು ಸಲ ನಾನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನನಗೆ ಪದೇ ಹೇಳ್ತಾನೇ ಇರ್ತೀನಿ, ನನಗೆ ಅಡುಗೆ ಮನೇಲಿ ಸಜ್ಜಾ ಮೇಲೆ ಏನಾದರೂ ಅಡುಗೆ ಮಾಡಬೇಕಾದ್ರೆ ಏನಾದರೂ ಆಗಲಿ ಪದೇ ಇರಬಾರ್ದು. ಅಲ್ಲಿ ಏನಾದರೂ ಸಿಪ್ಪೆ ಎಲ್ಲ ಬಿದ್ದಿದ್ರೆ ತುಂಬ ಇರಿಟೇಷನ್ ಆಗುತ್ತೆ. ಏನು ಕ್ಲೀನಾಗಿದ್ದರೆ ಏನೋ ಒಂಥರ ಫೀಲ್ ಆಗುತ್ತೆ. ನಿಮಗೆ ತೋರಿಸ್ತೀನಿ. ಈ ಥರ ಕಾಣಿಸೋದಕ್ಕೂ ಅಡುಗೆ ಮನೆ ಕಿಚನ್ ಕೆಲಸ ಮಾಡಬೇಕಾದ್ರೆ ಈ ಥರ ಕಾಣಿಸೋದಕ್ಕೂ ಗಲೀಜಾಗಿ ಕಾಣಿಸೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ಅಲ್ಲೇ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನಿಮಗೂ ಯಾರಿಗೆಲ್ಲ ಈ ಥರ ಅಭ್ಯಾಸ ಇದೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಪಾಪು ಇನ್ನೂ ಮಲ್ಕೊಂಡಿದ್ದಾಳೆ. ಆ್ಯಸ್ ಯೂಶ್ವಲ್ ಯಾವಾಗ್ಲೂ ಅವಳು ಎದ್ದೋಳೋಷ್ಟರಲ್ಲಿ ಎಲ್ಲರ ಮನೆಯಲ್ಲೂ ಮಕ್ಳುಗಳು ಎದ್ದೋಳೋಷ್ಟರಲ್ಲಿ ಹಾಲು ನೀರು ಟಿಫನ್ ಅರ್ಧ ಕೆಲಸ ಎಲ್ಲ ಮುಗಿಸ್ಕೊಂಡಿರ್ತಾರೆ. ಸೊ ಇಲ್ಲಿ ನಾನು ನಂದಿನಿ ಪ್ಯಾಕೆಟ್ನೇ ಯೂಸ್ ಮಾಡ್ತೀನಿ ಬ್ಲೂ ಕಲರ್ ಪಾಪುಗೆ. ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮ್ಸ್ ಹಾಲನ್ನ ಕೊಡ್ತೀನಿ ನಾನು ಅವಳಿಗೆ. ಎಲ್ಲರೂ ಅಷ್ಟೇ ಮಕ್ಕಳಿಗೆ ಹಾಲು ಕೊಡಬೇಕು ಅಂತಂದರೆ ಬ್ಲೂ ಪ್ಯಾಕೆಟ್ನೇ ಬಳಸಿ. ಯಾಕೆ ಅಂತ ಅಂದರೆ ಇದರಲ್ಲಿ ಸ್ವಲ್ಪ ಕೊಬ್ಬಿನಂಶ ಕಮ್ಮಿ ಇರುತ್ತೆ, ಕಫ ಆಗೋದೆಲ್ಲ ಕಮ್ಮಿ ಆಗುತ್ತೆ. ಇದಕ್ಕೆ ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಕೊಡ್ಬೋದು. ಸಿಹಿ ಇಲ್ಲಾಂದರೆ ಕುಡಿಯಲ್ಲ ಅನ್ನೋರು ಸಕ್ಕರೆ ಬದಲು ನೀವು ಬೆಲ್ಲನ ಆ್ಯಡ್ ಮಾಡ್ಕೊಂಡು ಕೊಟ್ಟರೆ ಕಫನೂ ಕೂಡ ಇದಾಗುತ್ತೆ, ಐರನ್ ಕಂಟೆಂಟ್ ಇರುತ್ತಲ್ವ ಬೆಲ್ಲದಲ್ಲಿ. ಸೊ ಅದಕ್ಕೋಸ್ಕರ ಈ ಹಾಲಿಗೆ ನಾನು ಏನು ಲೋಟ ನೋಡ್ತಾ ಇದ್ದೀರಾ ಆ ಲೋಟದಲ್ಲಿ 3/4ರಿಂದ ಅರ್ಧ ಲೋಟದಷ್ಟು ನಾನು ನೀರನ್ನ ಮಿಕ್ಸ್ ಮಾಡಿಕೊಂಡು ಕಾಯಕ್ಕೆ ಇಡ್ತೀನಿ. ಕಾಯೋಷ್ಟರಲ್ಲಿ ನಾನು ಇನ್ನು ಮಿಕ್ಕಿದ ಪಾತ್ರೆ ಎಲ್ಲ ಇದೆ, ಸ್ವಲ್ಪ ಪಾತ್ರೆನ ತೊಳೆದ್ಬಿಡ್ತೀನಿ. ಅಷ್ಟರಲ್ಲಿ ಸಿಂಕಲ್ಲಿ ಈ ಥರ ಎಲ್ಲ ಪಾತ್ರೆ ಬಿದ್ದಿದ್ರೆ ನನಗಾಗಲ್ಲ. ನೋಡ್ತಿರ್ಬೋದು ಪಾತ್ರೆ ಕೂಡ ವಾಶ್ ಮಾಡಿಕೊಂಡೆ ಬೇಗ. ಪಾತ್ರೆ ಎಲ್ಲ ತೊಳೆಯೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಟ್ಸ್ ಓಕೆ. ಈಗ ನೋಡ್ತಾ ಇರ್ಬೋದು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಇನ್ನೇನು ಸಾಂಬಾರು ಕೂಡ ರೆಡಿ ಆಯಿತು, ವಿಷಲ್ ಕೂಗ್ತಾಯಿದೆ. ಒಂದು 3 ವಿಷಲ್ 4 ವಿಷಲ್ ಆದಮೇಲೆ ನಾನು ಹೇಗೆ ಬಂದಿದೆ ಸಾಂಬಾರು, ನಾನು ಒಂದು ಸ್ವಲ್ಪ ತುಂಬ ಗಟ್ಟಿಗೂ ಮಾಡಲ್ಲ, ತುಂಬ ತೆಳನೂ ಮಾಡಲ್ಲ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನಾನು ಸಾಂಬಾರನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನೋಡ್ತಾ ಇರ್ಬೋದು ನೀವು, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಇಲ್ಲಿ ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ, ತೆಳ ಬೇಕು ಅಂದರೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಡ್ಲಿ ರೆಡಿಯಾಗಿದೆ. ಪ್ರದೀಪ್ ಅವರು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಎಲ್ಲ ಆದರು. ಸೊ ಅವ್ರಿಗೆ ಟಿಫನ್ನ ರೆಡಿ ಮಾಡಿಕೊಟ್ಬಿಡೋಣ. ಅವ್ರದ್ದೆಲ್ಲ ಮುಗೀತು ಅಂತಂದರೆ ಆಮೇಲೆ ಪಾಪುಗೆಲ್ಲ ತಿನ್ನಿಸಿ ನಾವು ಕೂಡ ತಿನ್ಬೋದು. ಇಷ್ಟೇ ಇವತ್ತಿನ ವ್ಲಾಗ್. ಒಂದು ಸಿಂಪಲ್ ಮಾರ್ನಿಂಗ್ 6 to 10 AM ಏನೆಲ್ಲ ಮಾರ್ನಿಂಗ್ ರೊಟೀನ್ ಇರುತ್ತೆ ಹೌಸ್ ವೈಫ್ದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ, ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಸಾಂಬಾರ್ ರೆಸಿಪಿ, ಪ್ಲೀಸ್ ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.